2019ರಲ್ಲಿ ಕೋವಿಡ್-19 ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದ್ದಂತಹ ಕೊರೋನಾ ಇದೀಗ ಒನ್ಸ್ ಅಗೇನ್ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆ ಮುಖಾಂತರ ಗಂಡಾಂತರವಾಗಿ ಕಾಡಿದ್ದಂತಹ ಕೊರೋನಾ ಒನ್ಸ್ ಅಗೇನ್ ವಕ್ಕರಿಸ್ತಾ ಇದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಕೇಸ್ಗಳ ಸಂಖ್ಯೆ ಹೆಚ್ಚಳ ಆಗಿ ಮೃತಪಟ್ಟಿದ್ದ ಕಾರಣಕ್ಕಾಗಿ ಕರ್ನಾಟಕದಲ್ಲೂ ಕೂಡ ಪ್ರಕರಣಗಳು ಜಾಸ್ತಿ ಆಗಿದೆ ಅಂತ 15 ದಿನದಲ್ಲಿ 32 ಪಾಸಿಟಿವ್ ಪ್ರಕರಣಗಳು ಇದೀಗ ವರದಿಯಾಗಿದೆ. ಶ್ವಾಸಕೋಶದ ಸಂಬಂಧಿ ಕಾಯಿಲೆಗಳೆಲ್ಲ ಕಾಣ್ತಾ ಇದೆ ಅಂತ. ಹಾಗಾದರೆ ಎಲ್ಲೆಲ್ಲಿ ಏನೇನಾಯಿತು, ಮತ್ತೆ ಮಾಸ್ಕ್ ಕಡ್ಡಾಯ ಆಗುತ್ತೆ, ಏನಾಗುತ್ತೆ ಡೀಟೇಲ್ಸ್ ನೋಡೋಣ. ದೇಶದಲ್ಲಿ ಮತ್ತೆ ಕೊರೋನಾ ಕಿರಿಕಿರಿ ಶುರುವಾಗಿದೆ. ಆಂಧ್ರ ಪ್ರದೇಶದ ವೈಎಸ್ಆರ್ ಕಡಪ ಜಿಲ್ಲೆಗೆ ಕೋವಿಡ್ಗೆ 2 ಜನ ಬಲಿಯಾಗಿದ್ದಾರೆ. 2022ರ ನಂತರ ಆಂಧ್ರದಲ್ಲಿ ವರದಿಯಾದಂಥ ಮೊದಲ ಕೋವಿಡ್ ಸಾವುಗಳಿವೆಲ್ಲ. ರಾಜಂಪೇಟೆ ಮೂಲದ 52 ವರ್ಷದ ವ್ಯಕ್ತಿ, ಕಡಪ ನಗರದ 43 ವರ್ಷದ ವ್ಯಕ್ತಿ ಎಲ್ಲ ಚಿಕಿತ್ಸೆಯ ವೇಳೆ ಎಲ್ಲ ಮೃತಪಟ್ಟಿದ್ದಾರೆ. ಕಡಪ ಜಿಲ್ಲೆಯಲ್ಲಿ ವಾರಗಳಲ್ಲಿ 8 ಸಕ್ರಿಯ ಕೋವಿಡ್ ಪ್ರಕರಣಗಳೆಲ್ಲ ವರದಿಯಾಯಿತು. 25 ವರ್ಷದ ವೈದ್ಯಕೀಯ ವಿದ್ಯಾರ್ಥಿ ಹೋಮ್ ಐಸೋಲೇಷನ್ ಎಲ್ಲ ಇದ್ದಾರಂತೆ. ಪುಣೆಯ ರಾಷ್ಟ್ರೀಯ ವೈರಾಲಜಿ ಸಂಸ್ಥೆಗೆ ಜ್ಯೂನೋಮ್ ಸೀಕ್ವೆನ್ಸಿಗಾಗೆಲ್ಲ ಇದನ್ನೆಲ್ಲ ತಪಾಸಣೆಗೆಲ್ಲ ಕಳಿಸಲಾಗಿದೆ. ಇದು ಆಂಧ್ರ ಪ್ರದೇಶದಲ್ಲಿ ಆಗಿರುವಂತಹ ಬೆಳವಣಿಗೆ. ವೈಎಸ್ಆರ್ ಕಡಪ ಜಿಲ್ಲೆಯಲ್ಲಿ ಇದು ಆಯಿತು. 2 ಜನ ಮೃತಪಟ್ಟರು. ಪಾಸಿಟಿವ್ ಪ್ರಕರಣಗಳು ಕೂಡ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಪಾಸಿಟಿವ್ ಪ್ರಕರಣಗಳು ಹೆಚ್ಚಳ ಆಗ್ತಾ ಇದೆ. ಕಳೆದ 15 ದಿನಗಳಲ್ಲಿ ಕರ್ನಾಟಕದಲ್ಲಿ 32 ಕೋವಿಡ್ ಪಾಸಿಟಿವ್ ಎಲ್ಲ ಪತ್ತೆಯಾಗಿದೆ. ಜೂನ್ ತಿಂಗಳಲ್ಲಿ 14 ಆಗಿತ್ತು, ಇದೀಗ ಅದರ 2 ಪಟ್ಟು ಏರಿಕೆ ಆಗಿದೆ ಸೋಂಕು. ಬಳ್ಳಾರಿ ಅಂದರೆ ಆಂಧ್ರ ಪ್ರದೇಶಕ್ಕೆ ಗಡಿಯಾಗಿ ಹಂಚಿಕೊಂಡಿರುವಂಥ ಜಿಲ್ಲೆಗಳು ಬಳ್ಳಾರಿ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಕಟ್ಟೆಚ್ಚರಿಕೆಯಿಂದ ಇರಬೇಕು ಅಂತ ವೈದ್ಯಾಧಿಕಾರಿಗಳು, ಸ್ಥಳೀಯ ಆಡಳಿತ ಅಧಿಕಾರಿಗಳೆಲ್ಲ ಸೂಚನೆ ಕೊಟ್ಟರು. ಶೀತ, ಕೆಮ್ಮು ಏನಾದರೂ ಕಾಣಿಸ್ಕೊಂಡ್ರೆ ಭಾಳ ಜಾಗರೂಕತೆಯಿಂದ ಇರಿ ಅಂತೆಲ್ಲ ಹೇಳಿದ್ದಾರೆ. ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಬೆಡ್, ಔಷಧಗಳೆಲ್ಲ ಕೊರತೆ ಆಗದಂತೆಲ್ಲ ನೋಡಿಕೊಳ್ಬೇಕು ಅಂತ ಸೂಚನೆ ಕೊಡೋ ಪ್ರಯತ್ನ ಆಗಿದೆ. ಹಾಗಾದರೆ ಈಗಿರುವಂಥ ಯಕ್ಷ ಪ್ರಶ್ನೆ, ಮತ್ತೊಮ್ಮೆ ಮಾಸ್ಕ್ ಅನ್ನೋದು ಕಡ್ಡಾಯವಾಗುತ್ತಾ? ಆಂಧ್ರದ ಕಡಪದಲ್ಲಿ ಆಸ್ಪತ್ರೆ, ಚಿತ್ರಮಂದಿರಗಳಲ್ಲೆಲ್ಲ ಮಾಸ್ಕ್ ಧರಿಸೋದನ್ನು ಕಡ್ಡಾಯ ಮಾಡಿದ್ದಾರೆ. ಯಾಕಂದರೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದಕ್ಕೆ. ಎಲ್ಲೆಲ್ಲಿ ಜನ ದಟ್ಟಣೆ ಜಾಸ್ತಿ ಇದೆ ಅಲ್ಲೆಲ್ಲ ಮಾಸ್ಕ್ ಹಾಕ್ಕೋಬೇಕು ನೀವು ಅಂಥೇಳಿ ಆಂಧ್ರದ ಸಚಿವೆ ಸವಿತಾ ಅವರು ಸೂಚನೆ ಕೊಟ್ಟರು. ಯಾರ್ಯಾರಿಗೆ ತೊಂದರೆ ಇದೆ, ಉಸಿರಾಟ ತೊಂದರೆ, ಬೇರೆ ಬೇರೆ ಶ್ವಾಸಕೋಶದ ಸಮಸ್ಯೆ ಇದೆ, ಅವರೆಲ್ಲ ಪರೀಕ್ಷೆಗೆಲ್ಲ ಒಳಪಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ, ಕರ್ನಾಟಕದ ಆರೋಗ್ಯ ಇಲಾಖೆಯೂ ಕೂಡ ಈ ವಿಚಾರದಲ್ಲಿ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಇಟ್ಟಿದೆ. ವೃದ್ಧರು, ಮಕ್ಕಳು, ದೀರ್ಘಕಾಲದ ಕಾಯಿಲೆಯವರೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ನಾವೀಗಾಗಲೇ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಎಲ್ಲ ಔಷಧಿಗಳನ್ನು ತೆಗೆದುಕೊಂಡಿದ್ದೀವಿ. ಆದರೂ ಕೂಡ ಕೊರೋನಾ ಬಂದಂಥ ಸಮಯದಲ್ಲಿ ಮಕ್ಕಳು ಮತ್ತು ವೃದ್ಧರ ಮೇಲೆ ಹೆಚ್ಚು ಅಪಾಯಕಾರಿಯಾಗಿದ್ದನ್ನು ನೋಡಿದ್ದೀವಿ. ಇದೀಗ ಅದು ಏನಾಗುತ್ತೆ ನೋಡೋಣ. ಮತ್ತೊಂದು ಕಡೆ ಹೊಸ ರೂಪಾಂತರದ ಭೀತಿ ಅಂತ ನಿಮಗೆ ಅನೇಕ ತಜ್ಞರು ಹೇಳ್ತಾರೆ. ಒಮ್ಮೆ ಒಂದು ವೈರಸ್ ಭೂಮಿಗೆ ಕಾಲಿಟ್ಟ ನಂತರ ಅದು ಸುದೀರ್ಘ ವರ್ಷಗಳ ಕಾಲ ಇರುತ್ತೆ, ಅದನ್ನು ಶಾಶ್ವತವಾಗಿ ತೆಗೆದುಕೊಳ್ಳೋಣ, ಬಟ್ ಅದು ರೂಪಾಂತರಿ ಆಗ್ತಾ ಹೋಗುತ್ತೆ. ಅಂದರೆ ಇದ್ದಂತಹ ಸಿಂಪ್ಟಮ್ಸ್ಗಳು, ಈಗ ಬರುವಂಥ ಸಿಂಪ್ಟಮ್ಸ್ಗಳು ಅಥವಾ ಅದರ ಪ್ರಬಲತೆ ಎಲ್ಲವೂ ಕೂಡ ಬದಲಾಗ್ಬೋದು ಅಂತ ಇದೀಗ ಹೊಸ ರೂಪಾಂತರ ಪತ್ತೆಗೆಲ್ಲ ಪುಣೆಯ ಪ್ರಯೋಗಾಲಯಕ್ಕೆ ಮಾದರಿ ಕಳಿಸಿದ್ದಾರೆ. ಸ್ಯಾಂಪಲ್ ಜಿನೋಮ್ ಸೀಕ್ವೆನ್ಸಿಂಗ್ ಪರೀಕ್ಷೆಗಾಗೆಲ್ಲ ರವಾನೆಯಾಗಿದೆ. ಸಾಂಪ್ರದಾಯಿಕ ವೈರಸ್ಗಿಂತ ಇದೆಲ್ಲ ಹೆಚ್ಚು ಅಪಾಯಕಾರಿನ ಏನು ಎನ್ನುವಂಥ ಪ್ರಶ್ನೆ ಇದೆ. RRT ತಂಡಗಳಿಂದ ಕಾಂಟ್ಯಾಕ್ಟ್ ಟೆಸ್ಟಿಂಗ್ ಕಾರ್ಯಾಚರಣೆ ಎಲ್ಲ ಚುರುಕಾಗ್ತಿದೆ. ಆಸ್ಪತ್ರೆಗಳಲ್ಲಿ ಐಸೋಲೇಷನ್ ವಾರ್ಡ್ಗಳನ್ನೆಲ್ಲ ಸಿದ್ಧವಾಗಿ ಇಟ್ಕೊಳ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ನಾವೇನು ಮಾಡಬೇಕು, ಜಾಗರೂಕತೆಯಿಂದ ಇರಬೇಕು ಮತ್ತು ಏನೇನು ಸಮಸ್ಯೆಗಳಿದೆ ಅವುಗಳನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಆಗಬೇಕು ಅಂತ. ಹೆಚ್ಚೆಚ್ಚು ಜನ ಇರುವಲ್ಲಿ ಮಾಸ್ಕ್ ಹಾಕ್ಕೋಬೇಕು, ಕೈಗಳನ್ನು ಆವಾಗವಾಗ ತೊಳಿಬೇಕು. ಶೀತ, ಜ್ವರ, ಶ್ವಾಸಕೋಶದ ಸಂಬಂಧಿ ಕಾಯಿಲೆಗಳು ಬಂದರೆ, ಮನೆಯಲ್ಲಿ ಏನಾದರೂ ಯಾರಿಗಾದರೂ ಸಮಸ್ಯೆಗಳು ಕಂಡು ಬಂದರೆ ತಕ್ಷಣವೇ ಅವರನ್ನು ಟ್ರೀಟ್ಮೆಂಟ್ ಮಾಡಿಸೋದು, ಟೆಸ್ಟ್ ಮಾಡಿಸೋ ಪ್ರಯತ್ನ, ಅವರನ್ನು ಸ್ವಲ್ಪ ದೂರ ಇಡುವಂತಹ ಪ್ರಯತ್ನ, ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡೋದು, ಇವೆಲ್ಲವನ್ನು ಕೂಡ ನಾವು ಸ್ವಯಂ ಜಾಗೃತವಾಗಿ ಕ್ರಮವನ್ನು ತೆಗೆದುಕೊಂಡ್ರೆ ಮತ್ತೊಮ್ಮೆ ಈ ಮಹಾಮಾರಿಯನ್ನು ಎದುರಿಸೋದಲ್ಲಿ ಯಾವುದೇ ದೊಡ್ಡ ಮಟ್ಟದ ಸಂಶಯ ಇಲ್ಲ. ಹೀಗಾಗಿ ಕೊರೋನಾ ವಿಚಾರದಲ್ಲಿ ಏನಾಗುತ್ತೆ ಕಾದು ನೋಡೋಣ.